ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಈಸಿ ರೆಸಿಪಿ ಆಗಿರುವಂಥ ಸೌತೆಕಾಯಿ ಪಲ್ಯ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಂದು ಈರುಳ್ಳಿ ತೊಗೊಳ್ಳಿ. ಈರುಳ್ಳಿ ಕಟ್ ಮಾಡಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಈರುಳ್ಳಿ ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡಿ ಚೆನ್ನಾಗಿ. ಎಳ್ಳು ಮತ್ತು ಶೇಂಗಾನ ಹುರಿದಿಟ್ಕೊಂಡಿನಿ, ಇದನ್ನು ಆ್ಯಡ್ ಮಾಡಬೇಕು ಪಲ್ಯಕ್ಕೆ. ಅದು ಲಾಸ್ಟ್ ಟೈಮ್ ಒಳಗೆ ಮಾಡಬೇಕು. ಈಗ ಈರುಳ್ಳಿ ಹಾಕಿಂದ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಅಷ್ಟೇ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಂದ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಸೌತೆಕಾಯಿನ ಈಗ ನೀವು ಮಿಕ್ಸ್ ಮಾಡಿದ್ರಲ್ಲ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೋಬೇಕು. ಯಾಕಂದರೆ ಸೌತೆಕಾಯಿ ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆಯೇ ಸೌತೆಕಾಯಿ ಸ್ವಲ್ಪ ಮೆತ್ತಗಾಗೋಕ್ಕೆ 10 ನಿಮಿಷ ಅದನ್ನ ಮುಚ್ಚಳ ಮುಚ್ಚಿಟ್ಟು ಬಿಟ್ಬಿಡ್ಬೇಕು. ನೋಡಿ, ಮುಚ್ಚಳ ಮುಚ್ಚಿಟ್ಟು ಬಿಟ್ಟು ಆಮೇಲೆ ತೆಗ್ದಿದ್ದೀನಿ. ನೋಡಿ ಮೆತ್ತಗೆ ಆಗಿದೆ. ಮೆತ್ತಗಾಗಿಂದ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇನ್ನೂ ಸ್ವಲ್ಪ ಆವಾಗಲೇ ಉಪ್ಪು ಹಾಕಿದ್ರಲ್ಲ, ಇವಾಗ ನೋಡ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿಂದ ಆಮೇಲೆ ಖಾರ ಹಾಕಬೇಕು. ಖಾರ ನಾವು ಜಾಸ್ತಿನೇ ತಿಂತೀವಿ, ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು. ಖಾರ ನಮ್ಗೆ ಜಾಸ್ತಿನೇ ಬೇಕು. ನೀವು ಯಾವ ರೀತಿ ನಿಮ್ಮ ಮನೇಲಿ ತಿಂತೀರ ಆ ರೀತಿ ಖಾರ ಹಾಕಿ ಅದನ್ನೆಲ್ಲ ಹಾಕಿಂದ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಹಾಕಿ ಒಂದು ಅರ್ಧ ಲೋಟ ಸಾಕು, ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಿ ಅದನ್ನ ಇಟ್ಬಿಡ್ಬೇಕು. ಯಾಕಂದರೆ ಇವಾಗೆಲ್ಲ ಹಾಕಿದ್ದೀವಲ್ಲ ಉಪ್ಪು ಖಾರ ಮತ್ತು ಅರಿಶಿನ ಪುಡಿ, ಅದೆಲ್ಲ ಸೌತೆಕಾಯಿ ಹೀರ್ಕೋಬೇಕಂತೇಳಿ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು. ಇಟ್ಟು 10 ನಿಮಿಷ ಬಿಟ್ಟಿಂದ ಇದನ್ನೇನು ಶೇಂಗಾ ಮತ್ತು ಎಳ್ಳನ್ನು ಇಟ್ಕೊಂಡಿದ್ದೀವಲ್ಲ ರುಬ್ಕೊಂಡು ಅದನ್ನ ಆ್ಯಡ್ ಮಾಡಿ ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು 10 ನಿಮಿಷ. ನೋಡಿ 10 ನಿಮಿಷ ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ಎಳ್ಳು ಮತ್ತು ಶೇಂಗಾ ಹಾಕಿದ್ದಕ್ಕೆ ಭಾರಿ ಸೂಪರಾಗಿ ಸ್ಮೆಲ್ ಬರ್ತಾಯಿದೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇದೇ ರೀತಿ ಇನ್ನೂ ರೆಸಿಪಿಗಳು ನಿಮ್ಗೆ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ನೀವು ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಬಾಯ್.